ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಶ್ಚಿಮ ಬಂಗಾಳವನ್ನ ಹೇಗಾದರೂ ವಶಪಡಿಸಿಕೊಳ್ಳಬೇಕು ಅನ್ನೋದು ಬಿಜೆಪಿಯ ಶಪಥ. ಅದಕ್ಕೆ ಅನುಗುಣವಾಗಿ ಏನೆಲ್ಲ ಮಾಡಬಹುದು, ಎಲೆಕ್ಷನ್ ಕಮಿಷನ್ ಅನ್ನು ಬಳಸಿಕೊಂಡು SIR ಹೆಸರಿನಲ್ಲಿ ಅಥವಾ ಎಲೆಕ್ಷನ್ ಕಮಿಷನ್ ಏನು ಕಾರ್ಯಚಟುವಟಿಕೆ ಇದೆ ಆ ಕಾರ್ಯಚಟುವಟಿಕೆಗಳ ಮೂಲಕ, ಆಫೀಸರ್ಗಳ ನೇಮಕಗಳ ಮೂಲಕ ಎಲ್ಲ ರೀತಿಯಿಂದಲೂ ಸಹ ಬಿಜೆಪಿ ಇನ್ನಿಲ್ಲದ ಪ್ರಯತ್ನ ನಡೆಸ್ತಾ ಇದೆ. ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ. ಮತ್ತೆ ಅದಕ್ಕೆ ಬೇಕಾದಂತಹ ಬ್ಯಾಕ್ ಡೋರ್ ಏನು ಶ್ರಮ ಇದೆ ಅದನ್ನು ಸಹ ಬಿಜೆಪಿ ಹಾಕ್ತಿದೆ. ಅದಕ್ಕೆ ಪೂರಕವಾಗಿ ಜನರನ್ನ ಮಾನಸಿಕವಾಗಿ ಸಿದ್ಧ ಮಾಡೋದಕ್ಕೆ ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮಗಳ ಮೂಲಕ ಎಕ್ಸಿಟ್ ಪೋಲ್ಗಳನ್ನು ಸಹ ಬಿಜೆಪಿ ಪರವಾಗಿ ತೇಲಿಬಿಟ್ಟಿದ್ದಾರೆ. ಬಿಜೆಪಿ ಗೆಲ್ತಾ ಇದೆ, ಮಮತಾ ಬ್ಯಾನರ್ಜಿಗೆ ಸೋಲಾಗುತ್ತೆ, TMC ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಎಲ್ಲ ರೀತಿಯಿಂದಲೂ ಸಹ ಎಲ್ಲರ ಮನೆ ಮನೆಗೂ ಸಹ ಗೋಧಿ ಮಾಧ್ಯಮಗಳು ಸುದ್ದಿಯನ್ನು ತಲುಪಿಸ್ತಾ ಇದ್ದಾವೆ. ಇಷ್ಟರ ನಡುವೆ ನಿನ್ನೆ ಮಧ್ಯರಾತ್ರಿ ಹೈ ಡ್ರಾಮಾ ನಡೆದೋಯ್ತು. ಎರಡು ಕಡೆ ನಡೆದೋಯ್ತು. ಏನು, EVMಗಳನ್ನ ಇಟ್ಟಿರುವಂತಹ ಸ್ಟ್ರಾಂಗ್ ರೂಮ್ಗಳ ಬಳಿ, ಎರಡು ಸ್ಟ್ರಾಂಗ್ ರೂಮ್ಗಳ ಬಳಿ ದೊಡ್ಡ ಹೈ ಡ್ರಾಮಾ ನಡೀತು. ಒಂದು ಕೋಲ್ಕತ್ತಾದ ನೇತಾಜಿ ಇಂಡೋರ್ ಸ್ಟೇಡಿಯಂ. ನೇತಾಜಿ ಇಂಡೋರ್ ಸ್ಟೇಡಿಯಂ ಒಳಗಡೆ ಇದ್ದಕ್ಕಿದ್ದ ಹಾಗೆ CCTVಯಲ್ಲಿ ಕಾಣಿಸ್ಕೊಳ್ಳುತ್ತೆ, ಒಂದಷ್ಟು ಬಿಜೆಪಿ ಕಾರ್ಯಕರ್ತರು EVMಗಳ ಜೊತೆ ಏನೋ ಮಾಡ್ತಿದ್ದಾರೆ. ಅದು ಕಂಡ ತಕ್ಷಣನೇ ಅಲ್ಲಿನ ಅಭ್ಯರ್ಥಿ ಮತ್ತು TMC ಇನ್ನೊಬ್ಬರು ನಾಯಕರು, ಹಿರಿಯ ನಾಯಕರು ಬಂದು ಧರಣಿ ಕೂತ್ಕೊಳ್ತಾರೆ. ಸೊ ಏನೇನಾಯ್ತು ಅದನ್ನ ವಿವರಿಸುವಂತ ಪ್ರಯತ್ನ ಮಾಡ್ತೀನಿ. ಆ ಸುದ್ದಿಯನ್ನ ನೋಡಿದ ತಕ್ಷಣ ಭವಾನಿಪುರದಲ್ಲಿ ಅಭ್ಯರ್ಥಿಯೂ ಆಗಿರುವಂತಹ ಮಮತಾ ಬ್ಯಾನರ್ಜಿ ಸೀದಾ ಸ್ಟ್ರಾಂಗ್ ರೂಮ್ ಹತ್ರ ಹೋಗ್ತಾರೆ. ಅವರನ್ನು ಒಳಗಡೆ ಬಿಡೋದಕ್ಕೆ ಬಹಳ ದೊಡ್ಡ ನಾಟಕ ನಡೆಯುತ್ತೆ. ಅವರ ಅಭ್ಯರ್ಥಿ ನನಗೆ ಹಕ್ಕಿದೆ, ನನಗೆ ಅನುಮಾನ ಇದೆ, ನಾನು ಒಳಗೋಗಿ ನೋಡಬೇಕು ಅಂದಾಗ ಹಾಗೂ ಹೀಗೂ ಕೊನೆಗೂ ಅವ್ರಿಗೆ ಅವಕಾಶ ಸಿಗುತ್ತೆ. ಸೊ ಆ ಸಂದರ್ಭದಲ್ಲಿ ಏನೆಲ್ಲ ಹೈ ಡ್ರಾಮಾ ಆಯಿತು, ಮಮತಾ ಬ್ಯಾನರ್ಜಿ ಏನು ಹೇಳಿದ್ರು ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿಮಗೆ ಗೊತ್ತಿದೆ, ಮೇ 4ನೇ ತಾರೀಕು 5 ರಾಜ್ಯಗಳ ಚುನಾವಣೆಗಳ ಫಲಿತಾಂಶಗಳು ಬರೋದಿದೆ. 4 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶ. ಅದರಲ್ಲಿ ಹೈ ವೋಲ್ಟೇಜ್ ಇಡೀ ದೇಶ ನೋಡ್ತಾ ಇರುವಂತಹ ರಾಜ್ಯ, ನಿರೀಕ್ಷೆ ಮಾಡ್ತಿರುವಂತಹ ರಾಜ್ಯ ಅಂದ್ರೆ ಅದು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಯಾಕಂದ್ರೆ ಅಲ್ಲಿ ಹೇಗಾದರೂ ಮಾಡಿ ಮಮತಾ ಬ್ಯಾನರ್ಜಿಯನ್ನ 4ನೇ ಬಾರಿಗೆ ಮುಖ್ಯಮಂತ್ರಿ ಆಗೋದ್ರಿಂದ ತಡಿಬೇಕು, ಆ ರಾಜ್ಯವನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು, ಆ ಮೂಲಕ ದೊಡ್ಡ ರಾಜ್ಯವೊಂದರ ಮೇಲೆ ಆಡಳಿತವನ್ನು ಆರಂಭಿಸಬೇಕು ಅನ್ನೋದು ಬಿಜೆಪಿಯ ಹಠ. ಆ ಹಠವನ್ನ ಕಳೆದ 15 ವರ್ಷಗಳಿಂದ ಅದು ಏನೆಲ್ಲ ಪ್ರಯತ್ನ ಮಾಡಿದ್ರು ಸಹ ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಈ ಬಾರಿ ಅದನ್ನ ಮಾಡೋದಕ್ಕೆ ಇನ್ನೊಂದಷ್ಟು ಶಕ್ತಿಯನ್ನ ಹಾಕಿದ್ದಾರೆ. ಎಲೆಕ್ಷನ್ ಕಮಿಷನ್ ಅನ್ನ ಇನ್ನಿಲ್ಲದ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. SIR ಹೆಸರಿನಲ್ಲಿ ಲಕ್ಷಾಂತರ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಮಾಧ್ಯಮಗಳನ್ನು ಬಳಸ್ಕೊಂಡಿದ್ದಾರೆ. ಸಶಸ್ತ್ರ ಪಡೆಗಳನ್ನೂ ಸಹ ಅವರಿಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಎನ್ನುವಂತಹ ಆರೋಪಗಳು ಬರ್ತಾ ಇದೆ. ಪ್ಲಸ್ ಅಲ್ಲಿ ಅಬ್ಸರ್ವರ್ಗಳಾಗಿ ಉತ್ತರ ಪ್ರದೇಶದ ಪೊಲೀಸ್ ಆಫೀಸರ್ಗಳನ್ನ, IAS ಆಫೀಸರ್ಗಳನ್ನ, IPS ಆಫೀಸರ್ಗಳನ್ನ ಹಾಕಿ ಆ ಮೂಲಕ ತಮಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ಎನ್ನುವ ಆರೋಪಗಳನ್ನ ವಿಪಕ್ಷಗಳು ಮಾಡ್ತಿದೆ. ಇದರ ನಡುವೆ EVMಗಳನ್ನ ಇಟ್ಟಿರುವಂತಹ ಸ್ಟ್ರಾಂಗ್ ರೂಮ್ಗಳ ಬಳಿ ಹೈ ಡ್ರಾಮಾಗಳು ನಡೀತಾ ಇದ್ದಾವೆ. ನೇತಾಜಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ಇದ್ದಕ್ಕಿದ್ದ ಹಾಗೆ CCTVಯಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ, ಕೆಲವು ವ್ಯಕ್ತಿಗಳು EVM ಜೊತೆಯಲ್ಲಿ ಏನೋ ಮಾಡ್ತಾ ಇದ್ದಾರೆ ಸ್ಟ್ರಾಂಗ್ ರೂಮಿನ ಒಳಗೆ. ಮಧ್ಯರಾತ್ರಿ ನಡೆಯುವಂತಹ ಘಟನೆ ಅದು, ಬೆಳವಣಿಗೆ ಅದು. ಅದನ್ನ ನೋಡಿದ ತಕ್ಷಣನೇ ಅಲ್ಲಿನ ಅಭ್ಯರ್ಥಿ, TMC ಅಭ್ಯರ್ಥಿ ಶಶಿ ಪಾಂಜಾ ಪ್ಲಸ್ TMCಯ ಹಿರಿಯ ನಾಯಕರಾದಂತಹ ಕುನಾಲ್ ಘೋಷ್ ಅಲ್ಲಿಗೆ ಓಡಿ ಹೋಗಿ ಒಳಗಡೆ ಬಿಡಿ ನಮ್ಮನ್ನ ಅಂದ್ರೆ ನೋ, ಒಳಗಡೆ ಬಿಡಲ್ಲ. CCTVಯಲ್ಲಿ ಕಾಣಿಸ್ತಿದೆ ನೋಡ್ರಿ ಯಾರೋ ಒಳಗಡೆ ಇದ್ದಾರೆ ಅಂದ್ರೆ ಎಸ್. ಅಲ್ಲಿ ಅವರು ಚೆಕಿಂಗ್ ಮಾಡ್ತಿದ್ದಾರೆ, ಪೋಸ್ಟಲ್ ಬ್ಯಾಲೆಟ್ಗಳನ್ನ ಚೆಕ್ ಮಾಡ್ತಿದ್ದಾರೆ. ನಾವೇ ಕಳಿಸಿರೋದು, ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಇದು ನಮ್ಮ ಪ್ರಕ್ರಿಯೆ, ಸ್ಟ್ಯಾಂಡರ್ಡ್ ಪ್ರಕ್ರಿಯೆ, ನೀವ್ಯಾಕೆ ಟೆನ್ಷನ್ ಆಗ್ತೀರಿ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಹಾಗಾದ್ರೆ ನಮ್ಮನ್ನ ಒಳಗಡೆ ಬಿಡಿ, ಅಭ್ಯರ್ಥಿ ಇರಬೇಕಲ್ಲ ಅಲ್ಲಿ. ಯಾವುದೇ ಒಂದು ಚಟುವಟಿಕೆ ಒಳಗಡೆ ನಡೆದ್ರೆ ಅಂದ್ರೆ ನೀವು ವೆಯ್ಟ್ ಮಾಡಿ, ಬಿಜೆಪಿ ಅಭ್ಯರ್ಥಿ ಬಂದ ಮೇಲೆ ಒಟ್ಟಿಗೆ ಹೋಗಿ ಇವ್ರಂತೆ ಅಂತ ಹೇಳ್ತಾರೆ. ಇವ್ರಿಗೆ ಏನಿದೆ ನೋಡಿ ಇವರ ತಂತ್ರಗಾರಿಕೆ. ಒಳಗಡೆ ಇರೋದು ನಿಜ, ಯಾಕಂದ್ರೆ CCTVಯಲ್ಲಿ ಕಾಣಿಸ್ತಿದೆ, ಇಲ್ಲ ಅಂತ ಹೇಳಲ್ಲ, ನಾವು ಒಪ್ಕೊಳ್ತೀವಿ. ಎಸ್,
ಅದು ಒಂದು ಪ್ರಕ್ರಿಯೆ ಅದು. ವೋಟರ್ ಏನಿದೆ ಎಂಥದ್ದು ಅದು ಪೋಸ್ಟಲ್ ವೋಟ್‌ಗಳಿದಾವಲ್ಲ, ಅವುಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಅದು ನಿಮಗೂ ಮೇಲ್ ಹಾಕಿದೀವಲ್ಲ. ಮೇಲ್ ನೋಡಿದ್ರೆ ಇವ್ರು ಬಂದ ನಂತರ ರೀಚ್ ಆಗಿರುತ್ತೆ ಅವ್ರಿಗೆ. CCTVಯಲ್ಲಿ ಬಂದು ಓಡ್ ಬಂದಿರ್ತಾರಲ್ಲ, ಆ ನಂತರ ಇವ್ರಿಗೆ ಮೇಲ್ ರೀಚ್ ಆಗಿರುತ್ತೆ. ಸರಿ ಒಳಗಡೆ ಬಿಡ್ರಿ, ನಮ್ಮ ಅವಗಾಹನೆಯಲ್ಲಿ ನಮ್ಮ ಎದುರುಗಡೆ ತಾನೇ ಏನಾದ್ರು ಮಾಡ್ಬೇಕು. ನಮ್ಮ ಏಜೆಂಟ್ ಇರ್ಬೇಕಲ್ಲ ಅಲ್ಲಿ ರೂಲ್ ಪ್ರಕಾರ ಅಂತಂದ್ರೆ, ಇರಿ ಬಿಜೆಪಿಯವರು ಬರ್ತವ್ರೆ, ಅವ್ರು ಬಂದ್ಮೇಲೆ ಒಟ್ಟಿಗೆ ಹೋಗಿ ಒಬ್ಬೊಬ್ಬರನ್ನೇ ಬಿಡಕ್ಕಾಗೋದಿಲ್ಲ. ಇಷ್ಟು ಹೈ ಡ್ರಾಮಾ ನೇತಾಜಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಡೀತು. ಮತ್ತೆ ಒಳಗಡೆ ಇದ್ದಿದ್ದು ಬಿಜೆಪಿ ಕಾರ್ಯಕರ್ತರು ಅನ್ನೋದು TMCಯ ಆರೋಪ. ಇಷ್ಟು ಬೆಳವಣಿಗೆ, ಇಷ್ಟು ಹೈ ಡ್ರಾಮಾ ನೇತಾಜಿ ಇಂಡೋರ್ ಸ್ಟೇಡಿಯಂ ಬಳಿ ನಡೀತಿರ್ಬೇಕಾದ್ರೆ ಅದನ್ನ ಟಿವಿಯಲ್ಲಿ ನೋಡಿದಂತಹ ಮಮತಾ ಬ್ಯಾನರ್ಜಿ ಅವರು ಟೆನ್ಷನ್ ಆಗ್ಬಿಟ್ರು. ಅವ್ರ ಕ್ಷೇತ್ರಗಳಲ್ಲಿ ಏನ್ ನಡೀತಾ ಇದೆ ಅಂತ. ಅವ್ರ ಕ್ಷೇತ್ರದ ಭವಾನಿಪುರ್ ಇದೆಯಲ್ಲ, ಸುವೇಂದು ಅಧಿಕಾರಿ ವಿರುದ್ಧ ನಿಂತಿರೋದು. ಕಳೆದ ಬಾರಿ ಸೋತು ಹೋಗಿದ್ದಾರೆ ಆಕ್ಚುಲಿ ಮಮತಾ ಬ್ಯಾನರ್ಜಿ ಅದೇ ಸುವೇಂದು ಅಧಿಕಾರಿ ವಿರುದ್ಧ, ಅದೇ ಭವಾನಿಪುರದಲ್ಲಿ. ಆದ್ರೆ ಈ ಬಾರಿ ಅಲರ್ಟ್ ಆಗಿದ್ದಾರೆ. ಓಡ್ ಬಂದ್ರು ಸ್ಟ್ರಾಂಗ್ ರೂಮ್ ಬಳಿ. ಅಲ್ಲಿ ಅಂಥದ್ದೆಲ್ಲ ನಡೀತಾ ಇದೆ, ಇಲ್ಲೇ ನಡೀತಾ ಇದೆ, ನಾನು ಒಳಗಡೆ ಹೋಗಿ ನೋಡಬೇಕು ಅಂತ ಪಟ್ಟು ಹಿಡಿದ್ರು. ಮುಖ್ಯಮಂತ್ರಿಯಾಗಿ, ಅಭ್ಯರ್ಥಿಯೂ ಆಗಿ ನನಗೆ ಹಕ್ಕಿದೆ. ನನಗೆ ಅನುಮಾನ ಬಂದ್ರೆ ನಾನು ಅಭ್ಯರ್ಥಿಯಾಗಿ ಒಳಗಡೆ ಹೋಗಬಹುದು. ಕಾನೂನಿನ ಪ್ರಕಾರ ನನಗೆ ಹಕ್ಕಿದೆ, ಒಳಗಡೆ ಬಿಡಿ ಅಂತ. ಎಲೆಕ್ಷನ್ ಕಮಿಷನ್ ಅಲ್ಲಿರುವಂತಹ ಅಧಿಕಾರಿಗಳು, ಸುರಕ್ಷತೆ ಹಾಗೆ ಇರುವಂತಹ ರಕ್ಷಣೆಗಿಡುವಂತಹ ಅಥವಾ ಏನು ಅಲ್ಲಿ ಕಾವಲುಗಿಟ್ಟಿರುವಂತಹ ರಕ್ಷಣಾ ಪಡೆಗಳು ಬಿಡ್ತಾ ಇಲ್ಲ. ಅನಂತರ ಯಾರ್ಯಾರಿಗೋ ಫೋನ್ಗಳನ್ನ ಮಾಡಿ ಹೌದು ಅವ್ರಿಗೆ ಅಧಿಕಾರ ಇದೆ, ಹಕ್ಕಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಒಳಗಡೆ ಬಿಟ್ಟಾಗ ಒಳಗಡೆ ಹೋಗಿ ಒಂದು ಬಾರಿ ನೋಡಿಕೊಂಡು ಹೊರಗಡೆ ಬರ್ತಾರೆ ಮಮತಾ ಬ್ಯಾನರ್ಜಿ. ಹೊರಗಡೆ ಬಂದು ಪತ್ರಕರ್ತರೊಂದಿಗೆ ಹೇಳ್ತಾರೆ, ಇದೆಲ್ಲವೂ ಸಹ ಬಿಜೆಪಿಯ ಷಡ್ಯಂತ್ರ, ಕುತಂತ್ರ. ಅಲ್ಲಿ ನೇತಾಜಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಒಳಗಡೆ ಬಿಟ್ಟು EVM ಗಳನ್ನ ಓಪನ್ ಮಾಡಿಸ್ತಿದ್ದಾರೆ, ಅಲ್ಲಿ ಮಾಲ್ ಫಂಕ್ಷನ್ ಮಾಡಿಸ್ತಿದ್ದಾರೆ, ಏನೋ ಒಂದು ಗೋಲ್ಮಾಲ್ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ. ಇಲ್ಲಿಯೂ ಮಾಡ್ತಿರಬಹುದಂತ ಅನುಮಾನ ಕಿಲ್ಲೋಡ್ ಬಂದೆ ಅಲ್ಲಿ ಟಿವಿಯಲ್ಲಿ ನೋಡಿ, ಆ ವಿಚಾರವನ್ನ ಟಿವಿಯಲ್ಲಿ ನೋಡಿ. ಬಿಜೆಪಿ ಏನೆಲ್ಲ ಷಡ್ಯಂತ್ರ ಮಾಡ್ತಿದೆ, ಏನೇ ಮಾಡಿದ್ರು ನಾವು ಗೆಲ್ತೀವಿ ಅಂತ ಮಾತ್ರ ಮಮತಾ ಬ್ಯಾನರ್ಜಿ TMC ಹೇಳ್ಕೊಳ್ತಿದೆ. ಸೊ ಈ ಮೂಲಕ ಬಿಜೆಪಿ ಎಷ್ಟು ಡೆಸ್ಪರೇಟ್ ಆಗಿದೆ, ಎಷ್ಟು ಡೆಸ್ಪರೇಟ್ ಆಗಿದೆ ವೆಸ್ಟ್ ಬೆಂಗಾಲ್ನ ಗೆಲ್ಲೋದಕ್ಕೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಯಾಕಂದ್ರೆ ವೆಸ್ಟ್ ಬೆಂಗಾಲ್ನ ಗೆದ್ದು ಬಿಟ್ರೆ ಅವರನ್ನ ತಡೆಯಕ್ಕಾಗೋದಿಲ್ಲ ಅನ್ನುವಷ್ಟು ಧೈರ್ಯ ಮತ್ತು ಭಾವನೆ ಇಡೀ ದೇಶಕ್ಕೆ ಬಂದ್ಬಿಡುತ್ತೆ. ಮಮತಾ ಬ್ಯಾನರ್ಜಿ ಕೋಟೆ ಕುಸಿದು ಬಿದ್ರೆ ಬಿಜೆಪಿ ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡುತ್ತೆ. ಈ ದೇಶವನ್ನ ಇನ್ನು ಯಾವೆಲ್ಲ ರೀತಿಯಲ್ಲಿ ತಮ್ಮ ಹತೋಟಿಗೆ, ತಮ್ಮ ಕಪ್ಪಿ ಮುಷ್ಟಿಗೆ ತಗೊಂಡು RSS ನ ಹಿಡನ್ ಅಜೆಂಡಾಗಳನ್ನ ಒಂದೊಂದೊಂದೊಂದೊಂದಾಗಿ ಹೊರಗಡೆ ತಂದು ಇಡೀ ದೇಶವನ್ನ ಹಿಂದೂ ಮುಸ್ಲಿಂ ಮಾಡಿಟ್ಟು ಇಡೀ ದೇಶವನ್ನ ಯಾವುದೋ ದಿಕ್ಕಿನಿಂದ ಇನ್ಯಾವುದೋ ದಿಕ್ಕಿಗೆ ತಗೊಂಡು ಹೋಗಿ ಒಂದು ರೀತಿಯಾಗಿ ಅದನ್ನ ಕತ್ತು ಹಿಸುಕುವಂತಹ ಕೃತ್ಯಕ್ಕೆ ಈ ವೆಸ್ಟ್ ಬೆಂಗಾಲ್ ರಿಸಲ್ಟ್ಗಳು ಬಿಜೆಪಿಗೆ ಅವರ ಪರವಾಗಿ ಬರಬೇಕು, ಅದೇ ಅವರ ಆಸೆ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಮಾಡ್ತಿದ್ದಾರೆ. ಸೊ ಇದಿಷ್ಟು ಸ್ಟ್ರಾಂಗ್ ರೂಮ್ಗಳ ಬಳಿ ಮಧ್ಯರಾತ್ರಿಯಲ್ಲಿ ನಡೀತಿರುವಂತಹ ಹೈ ಡ್ರಾಮಾ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬಿಜೆಪಿ ಎಷ್ಟು ಡೆಸ್ಪರೇಟ್ ಆಗಿದೆ ಅನ್ನೋದಕ್ಕೆ ಬರ್ತಿರುವಂತಹ ಸುದ್ದಿಗಳು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು.